ಅರಿವು ಅಂತ ಹೇಳ್ತೀವಿ. ಅರಿವು ಅಂದ್ರೇನು? ಅರಿವು ಅಂದರೆ ಎಚ್ಚರ. ಎಚ್ಚರ ಅಂದ್ರೇನು? ಎಚ್ಚರ ಅಂದರೆ ನಿದ್ದೆಯಿಂದ ಹೇಳೋದಲ್ಲ. ನಿಮಗೆ ನಿದ್ದೆ ಗೊತ್ತು, ಕನಸು ಗೊತ್ತು, ಎಚ್ಚರ ಗೊತ್ತು. ನಿದ್ದೆಯಿಂದ ಎದ್ದಾಗ ಎಚ್ಚರ ಆಗೋದಲ್ಲ, ಎಚ್ಚರದಲ್ಲಿ ಆಗುವ ಎಚ್ಚರ. ಅಲರ್ಟ್ನೆಸ್, ಕಾನ್ಷಿಯಸ್, ಟೋಟಲಿ ಕಾನ್ಷಿಯಸ್. ಎಚ್ಚರದಲ್ಲಿ ಆಗುವ ಎಚ್ಚರ ಅಂದ್ರೇನು? ನಾವು ಕಣ್ಣಲ್ಲಿ ನೋಡೋದಲ್ಲ, ಒಳಗಿಂದ ನೋಡೋದು. ಕಿವಿನಲ್ಲಿ ಕೇಳೋದಲ್ಲ, ಒಳಗಿಂದ ಕೇಳೋದು. ಆ ಒಳಗಿಂದ ಅಂದಾಗ ನೋವರ್ ಕೇಳ್ತಾ ಇರೋದು ಯಾವನೋ ಲಿಸ್ನರ್ ಇದ್ದಾನೆ ಒಳಗೆ, ಅವನು ಕೇಳ್ತಾ ಇದ್ದಾನೆ. ನೋಡೋನಿದ್ದಾನೆ, ಅವನು ನೋಡ್ತಾ ಇದ್ದಾನೆ. ಒಳಗಡೆಯಿಂದ ಮೂಸೋನಿದ್ದಾನೆ, ಅವನು ಮೂಸ್ತಾ ಇದ್ದಾನೆ. ನನ್ನ ಕಣ್ಣು ನೋಡ್ತಾ ಇಲ್ಲ, ಕಣ್ಣೊಳಗಿಂದ ಏನೋ ನೋಡ್ತಾ ಇದ್ದೀನಿ. ನಾನು ನನ್ನನ್ನು ನೋಡ್ಕೊಳ್ಳೋದು ಬರಬೇಕು. ಇದನ್ನೇ ನಾವು ಆತ್ಮ ಒಂದು ಸಂಶೋಧನೆ ಅಥವಾ ನಮ್ಮನ್ನು ನಾವು ನೋಡ್ಕೊಳ್ಳೋದು ಅಥವಾ ಇಂಟ್ರಾಸ್ಪೆಕ್ಷನ್, ಪರಿಕಿಸಿ ನೋಡು ಅಂತ DVG ಅವರ ಭಾಷೆ. ನನ್ನನ್ನು ನೋಡು, ವಾಚ್ 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 ಅಂತ. ವಾಚ್ ಯುವರ್ ಥಾಟ್ಸ್, ವಾಚ್ ಯುವರ್ ಫೀಲಿಂಗ್ಸ್, ವಾಚ್ ಯುವರ್ ಆ್ಯಕ್ಷನ್, ವಾಚ್ ಯುವರ್ ಮೈಂಡ್, ವಾಚ್ ಯುವರ್ ಬಾಡಿ, ವಾಚ್ 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 ಯುವರ್ ಇಂಟೆಲಿಜೆನ್ಸ್. ಎಲ್ಲ ವಾಚ್ ಮಾಡು. ವಾಚ್ ಮಾಡಿದಾಗ ಏನಾಗುತ್ತೆ, ನಿನ್ನನ್ನು ನೋಡಿದಾಗ ಸಾಕ್ಷಿ ಆಗ್ತೀಯ. ನೀನು ಬೇರೆಯವ್ರನ್ನ ನೋಡಲ್ವಾ? ಬೇರೆಯವ್ರಿಗೆ ನೀನು ಸಾಕ್ಷಿಯಾಗಿ ನೋಡಲ್ವಾ? ನೋಡುವಾಗ ದೂರ ಇರ್ತೀಯಲ್ಲ, ಅವರಿಂದ ದೂರ ಇದ್ದು ನೋಡ್ತೀಯಲ್ಲ, ಹಾಗೆ ನಿನ್ನಿಂದ ನೀನೇ ಒಂದು ಸ್ವಲ್ಪ ಹೊತ್ತು ದೂರ ನಿಂತು ನೋಡು. ದಟ್ ಈಸ್ ಮೆಡಿಟೇಷನ್. ಮೆಡಿಟೇಷನ್ ನಿನ್ನಿಂದ ನೀನು ದೂರ, ಡಿಸ್ಟೆನ್ಸ್ ಇಟ್ಕೊಂಡು ನೋಡು. ನಾನು ದೂರ ನಿಂತ್ಕೊಂಡು ನೋಡಿದಾಗ ನನ್ನ ಈಗೋ ನನಗೆ ಕಾಣುತ್ತೆ, ನನ್ನ ನೆರಳು ನನಗೆ ಕಾಣುತ್ತೆ, ನನ್ನ ಕನಸು ನನಗೆ ಕಾಣುತ್ತೆ. ಯಾವುದು ಇಲ್ಲ ಯಾವುದು ಇದೆ ಅಂತ ಅಂದ್ಕೊಂಡಿದ್ದೀನಿ ಕಾಣುತ್ತೆ. ಕಾಣೋದಿದೆಯಲ್ಲ, ಅದನ್ನು ಅರಿವಿನ ದೃಷ್ಟಿ, ಪ್ರಜ್ಞಾ ದೃಷ್ಟಿ, ಐ ಆಫ್ ಅವೇರ್ನೆಸ್ ಅಂತಾರೆ. ಆ ಕಣ್ಣಿಗೆ, ನೋಡೋ ಕಣ್ಣಿಗೆ ರೆಪ್ಪೆಗಳಿಲ್ಲ. ಅದು ಪಂಚ ಇಂದ್ರಿಯಕ್ಕೆ ಸೇರಿಲ್ಲ, ಅದು ಅತೀಂದ್ರಿಯ. ಅದು ಮನಸ್ಸು ಸೂಕ್ಷ್ಮ ಮನಸ್ಸದು. ದಟ್ ಈಸ್ ಇನ್ಕ್ಲೂಸಿವ್ ಮೈಂಡ್. ಆ ಒಳಗಡೆಯಿಂದ ನೋಡುವ ಅರಿವಿನ ಜ್ಞಾನದ ಕಣ್ಣು, ಪ್ರಜ್ಞೆ ಕಣ್ಣು ಏನಿದೆ, ಅದು ಸೂಕ್ಷ್ಮವಾದ ದೃಷ್ಟಿ ನಮ್ಮದು. ಆ ದೃಷ್ಟಿಕೋನ ಬದಲಾಗುತ್ತೆ. ಆ ದೃಷ್ಟಿಯಿಂದ ಕೇಳು, ಆ ದೃಷ್ಟಿಯಿಂದ ನೋಡು. ಆ ಕಣ್ಣು ನೋಡುತ್ತೆ, ಆ ಕಣ್ಣು ಮೂಸುತ್ತೆ, ಆ ಕಣ್ಣು ಮುಟ್ಟತ್ತೆ, ಆ ಕಣ್ಣು ತಿನ್ನುತ್ತೆ. ಆ ಕಣ್ಣು ಸಾಕ್ಷಿ ಕಣ್ಣದು, ಅದು ರೆಪ್ಪೆ ಕಣ್ಣಲ್ಲ. ಅದು ಮನುಷ್ಯನಿಗೆ ಮಾತ್ರ ಅರಿವಿನ ಕಣ್ಣಿನ ಒಂದು ಪಾಸಿಬಿಲಿಟಿ ಇದೆ. ನೀನು ಯಾಕೆ ಅದನ್ನು ಬೆಳೆಸ್ಕೋಬಾರ್ದು? ಡೆವಲಪ್ ದ್ಯಾಟ್ ಇನ್ಸೈಟ್, ಡೆವಲಪ್ ದ್ಯಾಟ್ ಸಿಕ್ಸ್ತ್ ಸೆನ್ಸ್, ಡೆವಲಪ್ ದಟ್ ಕಾಮನ್ ಸೆನ್ಸ್ ವಿಚ್ ಸೀಸ್, ವಿಚ್ ಲಿಸನ್ಸ್, ವಿಚ್ ಟಚಸ್, ವಿಚ್ ಟೇಸ್ಟ್. ಅದು ನಮಗೆ ಬೇಕಾಗಿರೋದು. ಅದನ್ನು ಕಾಮನ್ ಸೆನ್ಸ್ ಅಂತಾರೆ. ಆ ಒಂದು ಇಂದ್ರಿಯ ಇದೆಯಲ್ಲ, ಅತೀಂದ್ರಿಯ, 6ನೇ ಇಂದ್ರಿಯ, 6 ಸೆನ್ಸ್ ಇಸ್ ದಿ ಕಾಮನ್ ಸೆನ್ಸ್. ಆ ಸೆನ್ಸ್ ಬಂದಾಗ ನಾವು ನೋಡೋ ದೃಷ್ಟಿ ಬೇರೆ, ನಾವು ಆಲೋಚನೆ ಮಾಡೋ ರೀತಿ ಬೇರೆ, ನಮ್ಮ ಭಾವನೆಗಳು ಬೇರೆ. ಯಾಕೆ ಅಂದರೆ ಅದರಲ್ಲಿ ಕ್ವಾಲಿಟಿನೇ ಬೇರೆ. ಅದರಲ್ಲಿ ಸತ್ವ ಇರುತ್ತೆ, ಅದರಲ್ಲಿ ಜೀವ ಇರುತ್ತೆ, ಅದರಲ್ಲಿ ರಸ ಇರುತ್ತೆ. ಈ ರೀತಿ ನಮ್ಮಲ್ಲಿ ಒಂದು ಶಿಫ್ಟ್ ಮಾಡಿಕೊಂಡಾಗ ನಾವು ನಮ್ಮ ಇಂದ್ರಿಯಗಳನ್ನು ಹತೋಟಿನಲ್ಲಿ ಇಟ್ಕೊಳ್ಬೋದು. ನಮ್ಮ ಮನಸ್ಸು ಸ್ಟಡಿ ಆಗುತ್ತೆ, ನಮ್ಮ ಬುದ್ಧಿ ಸಮತೋಲನ ಆಗುತ್ತೆ. ನಮ್ಮ ಅಹಂಕಾರ ನಮಗೆ ಬೇಕಾದಾಗ ನಾವು ವೇಷ ಹಾಕ್ಕೊಂಡು ಬೇಡದೇ ಇದ್ದಾಗ ಪಕ್ಕಕ್ಕೆ ಇಡ್ಬೋದು. ಅದೇನು ನಮಗೆ ತೊಂದರೆ ಕೊಡಲ್ಲ. ಯು ನೀಡ್ ಎ ರೋಲ್ ಟು ಪ್ಲೇ ಆ್ಯಂಡ್ ದೆನ್ ಮುಗಿಸು. ರೋಲ್ ಮುಗಿದ ತಕ್ಷಣ ಕಿತ್ತಾಕು ಆ ವೇಷ, ನಾವು ಹೋಗು, ಇನ್ನೊಂದು ರೋಲ್ ಹಾಕು, ಇನ್ನೊಂದು ರೋಲ್ ಹಾಕು.